ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ರಾಜಶೇಖರ ಅಪ್ಪಕ್ಕೆ, ಸಹ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ನವಿಲೆ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ದಿನ ತಮ್ಮೊಂದಿಗೆ ತರಕಾರಿ ಬೆಳೆಗಳಲ್ಲಿ ನುಸಿಪೀಡೆಗಳ ಬಾಧೆ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ. ತರಕಾರಿ ಬೆಳೆಗಳನ್ನು ಬಾಧಿಸುವ ನುಸಿಪೀಡೆಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹಲವಾರು ದಶಕಗಳಿಂದ ನುಸಿಪೀಡೆಗಳ ಹತೋಟಿಗಾಗಿ ನೀರಿನಲ್ಲಿ ಕರಗುವ ಗಂಧಕ 80 WP 2.5 ಗ್ರಾಂ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ನುಸಿ ನಾಶಕವಾಗಿ ಉಪಯೋಗಿಸಲಾಗುತ್ತಿದೆ. ಸಾಮಾನ್ಯವಾಗಿ ಇಥಿಯಾನ್ 50 EC ನುಸಿ ನಾಶಕವನ್ನು 2.5 ಮಿಲಿಲೀಟರ್ನಂತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನುಸಿ ಬಾಧೆಯ ನಿಯಂತ್ರಣಕ್ಕೆ ಎಲ್ಲ ತರಕಾರಿ ಬೆಳೆಗಳ ಮೇಲೆ ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲದೆ ಫೆನಜಾಕ್ವಿನ್ 10 EC 1.7 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಪ್ರೊಪಾರ್ಗೈಟ್ 57 EC 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಫೆನ್ಫೈರಾಕ್ಸಿಮೇಟ್ 50 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಎಕ್ಸಿಥಯೋಜಾಕ್ಸ್ 5.4 EC 0.4 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಸ್ಪೈರೋಮೆಸಿಫೆನ್ 240 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಫೆನ್ ಪ್ರೊಪ್ಯಾಥ್ರಿನ್ 10 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಮತ್ತು ಕ್ಲೋರೋಫಿನೆಪಾರ್ 10 EC 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ನುಸಿನಾಶಕ ವಸ್ತುಗಳನ್ನು ನುಸಿಪೀಡೆ ನಿಯಂತ್ರಣದಲ್ಲಿ ಬಳಸಬಹುದಾಗಿದೆ. ಹಾಗೂ ಕೀಟನಾಶಕಗಳಾದ ಡಯಾಫೆಂಥಿಯೂರಾನ್ 50 WP 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮತ್ತು ಬುಫ್ರೋಫೆಜಿನ್ 25 SC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಹ ನುಸಿಪೀಡೆ ಹತೋಟಿ ಕ್ರಮದಲ್ಲಿ ಬಳಸಬಹುದಾಗಿದೆ. ಇನ್ನು ಸಸ್ಯಾಧಾರಿತ ಉತ್ಪನ್ನಗಳನ್ನು ಬಳಸಿಯೂ ಸಹ ತಕ್ಕ ಮಟ್ಟಿಗೆ ನುಸಿಪೀಡೆ ನಿರ್ವಹಣೆ ಮಾಡಬಹುದು. ಉದಾಹರಣೆಗೆ 10,000 ppm ಅಜಡರೆಕ್ಟಿನ್ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್, ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಇಪ್ಪೆ ಎಣ್ಣೆ ಪ್ರತಿ ಲೀಟರ್ ಸೋಪು ಮಿಶ್ರಿತ ನೀರಿಗೆ 20 ಮಿಲಿಲೀಟರ್ ಇವುಗಳನ್ನು ಸಹ ನುಸಿ ನಿಯಂತ್ರಣಕ್ಕೆ ಬಳಸಬಹುದಾಗಿದೆ. ಒಟ್ಟಾರೆ ತರಕಾರಿ ಬೆಳೆಗಳನ್ನು ಬಾಧಿಸುವ ನುಸಿಪೀಡೆಗಳನ್ನು ನಿಯಂತ್ರಿಸಲು ಕೇವಲ ರಾಸಾಯನಿಕ ನುಸಿ ನಾಶಕಗಳನ್ನು ಮಾತ್ರ ಅವಲಂಬಿಸದೆ ವಿವಿಧ ಕ್ರಮಗಳನ್ನೊಳಗೊಂಡಂತೆ ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸುವುದು ಹೆಚ್ಚು ಸೂಕ್ತ ಹಾಗೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅವಶ್ಯಕವಾಗಿರುತ್ತದೆ. ನುಸಿಪೀಡೆಗಳನ್ನು ಜೈವಿಕ ವಿಧಾನದಿಂದಲೂ ನಿಯಂತ್ರಿಸಬಹುದು. ಉದಾಹರಣೆಗೆ ನಿಯೋಸಿಲಸ್ ಲಾಂಗಿಸ್ಪೈನೋಸಿಸ್ ಭಕ್ಷಕ ನುಸಿಗಳನ್ನು ಬಳಸಿ ಜೇಡ ನುಸಿ ಪೀಡೆಗಳನ್ನು ನಿರ್ವಹಣೆ ಮಾಡಬಹುದು. ಭಕ್ಷಕ ನುಸಿಗಳು ಪೀಡೆ ನುಸಿಗಳನ್ನು ಭಕ್ಷಿಸುವ ಮೂಲಕ ನಿಯಂತ್ರಿಸುತ್ತವೆ. ಜೇಡ ನುಸಿ ಬಾಧಿತ ಬದನೆ, ಟೊಮೆಟೊ, ಸೌತೆಕಾಯಿ ಮತ್ತು ತಿಂಗಳ ಹುರುಳಿ ಬೆಳೆಗಳಲ್ಲಿ ಭಕ್ಷಕ ನುಸಿಗಳನ್ನು ಪ್ರಾಯೋಗಿಕವಾಗಿ ಬಳಸಿ ನುಸಿಪೀಡೆಗಳನ್ನು ನಿರ್ವಹಿಸಬಹುದಾಗಿದೆ. ಜೇಡ ನುಸಿಗಳ ಪರಿಣಾಮಕಾರಿ ಹತೋಟಿಗೆ ಭಕ್ಷಕ ನುಸಿಗಳನ್ನು ಪ್ರತಿ 100 ಜೇಡ ನುಸಿಗೆ 1 ಭಕ್ಷಕ ನುಸಿಯ ಅನುಪಾತದಲ್ಲಿ ಬಳಸುವುದು ಸೂಕ್ತವಾಗಿರುತ್ತದೆ. ಈ ಕ್ರಮದಿಂದ ಜೇಡ ನುಸಿ ಪೀಡೆಗಳನ್ನು 2 ರಿಂದ 3 ವಾರಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸಬಹುದಾಗಿರುತ್ತದೆ. ಕೃಷಿಕರು ತಮ್ಮ ಜಮೀನಿನಲ್ಲೇ ತಿಂಗಳ ಹುರುಳಿ, ಬೆಂಡೆ, ಬದನೆ ಮುಂತಾದ ಬೆಳೆಗಳಿಂದ ಜೇಡ ನುಸಿಗಳನ್ನು ಬಳಸಿಕೊಂಡು ಭಕ್ಷಕ ನುಸಿಗಳನ್ನು ವೃದ್ಧಿಸಿಕೊಂಡು ವಿವಿಧ ಬೆಳೆಗಳಲ್ಲಿನ ಜೇಡ ನುಸಿ ಪೀಡೆಗಳ ಹತೋಟಿಗೆ ಪ್ರಯತ್ನ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಯಾದ 9481122600ಗೆ ಸಂಪರ್ಕಿಸಬೇಕಾಗಿ ವಿನಂತಿಸುತ್ತಿಕೊಳ್ಳುತ್ತೇನೆ. ವಂದನೆಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.